ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಅವರೆಕಾಯಿ ಮಿಕ್ಸರ್ ಮಾಡೋಣ ಅಂದ್ಬಿಟ್ಟು ಇಷ್ಟು ಅವರೆಕಾಯಿನ ತೆಗೆದಿಟ್ಕೊಂಡಿದ್ದೀನಿ. ಇದು ಸಿಪ್ಪೆ ಸುಲಿದು ಹಾಗೆ ಒಂದು ನೈಟ್ ನೆನೆಸಿ ಈ ಥರ ಇಸ್ಕಿ ಅವರೆಕಾಯಿನ ಸಪ್ರೇಟಾಗಿ ಇಟ್ಕೊಂಡು ಇವಾಗ ಒಂದು ಬಟ್ಟೆ ಮೇಲೆ ವೈಟ್ ಬಟ್ಟೆ ಮೇಲೆ ಇವಾಗ ಸ್ವಲ್ಪ ಅವರೆಕಾಯಿ ಡ್ರೈ ಆಗಲಿ ಅಂತ, ಅಂದರೆ ಇಸ್ಕಿದ ಅವರೆಕಾಯಿ ಡ್ರೈ ಆಗಲಿ ಅಂತ ಒಂದು ಬಟ್ಟೆ ಮೇಲೆ ಈ ಥರ ಹಾರಾಕಿದ್ದೀನಿ. ಹಾಗೆ ಅವರೆಕಾಯಿ ಮಿಕ್ಸರ್ ಮಾಡೋದಕ್ಕೆ ನಾನು ಇಷ್ಟು ತೊಗೊಂಡಿದ್ದೀನಿ. ಕೆಲವೊಂದು ಕಡೆ ಕೆಲವೊಂದು ಥರ ಕರೀತಾರೆ, ನಮ್ಮ ಕಡೆ ಚಿನ್ಕುಳ್ಳಿ ಅಂತಲೇ ಕರೆಯೋದು. ಹಾಗಾಗಿ ನಾನು ಕೆಲವೊಬ್ಬರು ಜಾಸ್ತಿ ಮಿಕ್ಸರ್ ಅಂತ ಬೆಳೆಸ್ತಾರಲ್ಲ, ಹಾಗಾಗಿ ಮಿಕ್ಸರ್ ಅಂತಲೇ ಜಾಸ್ತಿ ಹೇಳ್ತಾ ಇದ್ದೀನಿ. ಹಾಗೆ ನೋಡಿ, ಚಿನ್ಕುಳ್ಳಿ ಮಾಡೋಕ್ಕೆ ನಾನಿಲ್ಲಿ ಕಡಲೆ ಬೀಜ, ಕಡಲೆ, ಬೆಳ್ಳುಳ್ಳಿನ ಸ್ವಲ್ಪ ಜಜ್ಕೊಂಡಿದ್ದೀನಿ. ಹಾಗೆ ಒಣ ಕೊಬ್ಬರಿ, ಅವಲಕ್ಕಿ. ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಹಾಗೆ ಕರಿಬೇವು ಕೂಡ ತೊಗೊಂಡಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ನಾನು ಫಸ್ಟು ಅವರೆಕಾಯಿನ ಹಾಕ್ಕೊತಾ ಇದ್ದೀನಿ. ಅವರೆಕಾಯಿ ಸ್ವಲ್ಪ ಚೆನ್ನಾಗಿ ಅಂದರೆ ರೋಸ್ಟ್ ಮಾಡಬೇಕಾಗುತ್ತೆ, ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಫಸ್ಟು ನಾನು ಅವರೆಕಾಯಿನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಅದನ್ನು ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅವರೆಕಾಯಿ ಸೌಂಡ್ ಬರೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಒಂದು ಅರ್ಧ ಗಂಟೆ, ಅಂದರೆ 20ರಿಂದ 25 ನಿಮಿಷ ತನಕ ಅದು ಫ್ರೈ ಆಗ್ತಾನೆ ಇರಬೇಕಾಗುತ್ತೆ. ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾಯಿರಿ. ಅಂದರೆ ಹಸಿ ಅವರೆಕಾಯಿ ಎಲ್ಲ, ಹಾಗಾಗಿ ಫ್ರೈ ಮಾಡೋಕ್ಕೆ ಸ್ವಲ್ಪ ಹೊತ್ತು ಜಾಸ್ತಿ ಟೈಮ್ ತೊಗೊಳುತ್ತೆ. ಅದನ್ನು ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಬೇಗನೆ ಇದಾಗುತ್ತೆ. ನೋಡಿ, ಅವರೆಕಾಯಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಅದು ಸೌಂಡ್ ಬರೋ ತನಕ ಅದನ್ನು ನೀಟಾಗಿ, ಅಂದರೆ ಅದು ಸ್ವಲ್ಪ ಬ್ರೌನ್ ಕಲರ್ಗೆ ತಿರುಗೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಫ್ರೈ ಆಗಿದೆ ಆಲ್ಮೋಸ್ಟು. ಇನ್ನು ಮುಕ್ಕಾಲು ಭಾಗ ಅಷ್ಟು ಫ್ರೈ ಆಗಿದೆ. ಇವಾಗ ಇನ್ನೂ ಸ್ವಲ್ಪ ಕಾಲು ಭಾಗ ಅಷ್ಟು ಫ್ರೈ ಆಗಬೇಕಿದ್ದು ಚೆನ್ನಾಗಿ. ಇವಾಗ ಫ್ರೈ ಆಗಿದೆ ಅನ್ನಿಸ್ತಾ ಇದೆ, ಸೌಂಡು ಕೂಡ ಬರ್ತಾ ಇದೆ. ಇವಾಗ ಫ್ರೈ ಆಗಿರೋಂಥ ಅವರೆಕಾಯಿನ ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಹಾಗೆ ಇವಾಗ ಅಂದರೆ ಇದು ತುಂಬ ಹೊತ್ತಿದ್ರೆ ಸ್ವಲ್ಪನೇ ಹಾಕಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು. ಒಂದೇ ಸತಿ ಹಾಕಿದ್ರೆ ಅದು ನೀಟಾಗಿ ಫ್ರೈ ಆಗೋಲ್ಲ. ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅವರೆಕಾಯಿನ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಸೀಸನ್ ಅಲ್ವಾ. ಹಾಗಾಗಿ ಅವರೆಕಾಯಿ ಮಿಕ್ಸ್ಚರ್ ಮಾಡಿಟ್ಕೊಂಡ್ರೆ ಮಕ್ಕಳಿಗೆ ಸ್ನ್ಯಾಕ್ಸಿಗೆ, ಹಾಗೆ ಸಾಯಂಕಾಲ ಹೊತ್ತು ನಮಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೀ ಟೈಮಲ್ಲಿ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡೆ. ಹಾಗೆ ಅದು ಅವರೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಣ ಕೊಬ್ಬರಿನ ನಾನು ಈ ಥರ ಪೀಸ್ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಎಣ್ಣೆಲಿ ಹಾಕಿ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಒಣ ಕೊಬ್ಬರಿನ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಹಿಂದಿನ ಕಾಲಲ್ಲೆಲ್ಲ ಇದು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಈ ಸ್ವಲ್ಪ ಅಂದರೆ ಇವಾಗ ಕಡಿಮೆ ಆಗಿದೆ, ಅಂಗಡಿಯಿಂದ ತರೋದೇ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಅವರೆಕಾಯಿ ಸೀಸನ್ ಇದ್ದಾಗ ಈ ಥರ ಮನೇಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಇವತ್ತು ನಾನು ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಒಣ ಕೊಬ್ಬರಿನೂ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇವಾಗ ಕಡಲೆ ಬೀಜನ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ನಾವಿಲ್ಲಿ ಅವರೆಕಾಯಿ ಎಷ್ಟು ತೊಗೊಂಡಿರ್ತೀವೋ ಅದ್ರ ಅರ್ಧ ಅಷ್ಟನ್ನಾದರೂ ಕಡಲೆ ಮತ್ತು ಕಡಲೆ ಬೀಜನ ತೊಗೊಬೇಕಾಗುತ್ತೆ. ನಾನಿಲ್ಲಿ ನೋಡಿ ಅರ್ಧ ಅಷ್ಟು ಕಡಲೆ ಬೀಜ, ಅಂದರೆ ಒಂದು 1/4 kg ಅಷ್ಟು ಕಡಲೆ ಬೀಜನ ಹಾಕಿ ಇವಾಗ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನು ಕೂಡ ತೆಗೆದು ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋಬೇಕು. ನಾವು ಅಂಗಡಿಯಿಂದ ತಂದು ತಿನ್ನೋ ಬದಲು ಅದು ಯಾವ್ಯಾವ ಎಣ್ಣೆಲಿ ಮಾಡಿರ್ತವೆ ಏನು ಅಂತ ನಮಗೆ ಗೊತ್ತಿರಲ್ಲ ಕರೆಕ್ಟಾಗಿ. ಅದೇ ನಾವು ಮನೆಯಲ್ಲೇ ಈ ಥರ ಚೆನ್ನಾಗಿ ಮಾಡಿಕೊಂಡ್ರೆ 1 ತಿಂಗಳು ತನಕ ನಾವು ಸ್ಟೋರ್ ಮಾಡ್ಬೋದು. ಮಕ್ಕಳ ಸ್ನ್ಯಾಕ್ಸಿಗೆ ಆಗಿರ್ಬೋದು, ನಮಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಿಂದಿನ ಕಾಲದಲ್ಲಿ ಈ ಥರ ಎಲ್ಲ ಸ್ಟೋರ್ ಮಾಡಿ ಇಟ್ಕೊತಿದ್ರಂತೆ ಮಾಡಿ. ಆದರೆ ಈ ನಡುವೆ ಎಲ್ಲರೂ ಕೂಡ ಜಾಸ್ತಿ ಅಂಗಡಿಗಳಲ್ಲಿ ಡಿಪೆಂಡ್ ಆಗಿರೋದೇ ಜಾಸ್ತಿ. ಇವಾಗ ಕಡಲೆ ಬೀಜ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನು ತೆಗೆದ್ಬಿಟ್ಟು ನೆಕ್ಸ್ಟ್ ನಾನು ಇಲ್ಲಿ ಅವಲಕ್ಕಿನ ಹಾಕ್ತಾ ಇದ್ದೀನಿ. ಅವಲಕ್ಕಿ ಕೂಡ ಎಣ್ಣೆಲಿ ಚೆನ್ನಾಗಿ ಅದು ಕೂಡ ಫ್ರೈ ಆಗಬೇಕು. ನೋಡಿ, ಇವಾಗ ಎಣ್ಣೆಲಿ ಅದು ಕೂಡ ಅವಲಕ್ಕಿ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈ ಶೀತದ ಟೈಮ್ ಅಂತೂ ಈ ಥರ ಚಿನ್ಕುಳ್ಳಿ ತಿನ್ನಕ್ಕಂತೂ ಸಖತ್ತಾಗಿರುತ್ತೆ ಮಜವಾಗಿ. ಹಾಗಾಗಿ ಹಳ್ಳಿ ಕಡೆ ಆಗಿರ್ಬೋದು, ಎಲ್ಲ ಕಡೆ ಸಿಟಿ ಕಡೆ ಕೂಡ ಒಬ್ಬೊಬ್ಬರು ಮಾಡ್ಕೊತಾರೆ, ಕೆಲವೊಬ್ಬರು ಅಂಗಡಿಯಿಂದ ತರ್ತಾರೆ. ನಾವು ಜಾಸ್ತಿ ಮನೇಲಿ ಮಾಡ್ಕೊಳ್ಳೋದೇ ಜಾಸ್ತಿ. ಹಾಗೆ ಇವಾಗ ಅದೇ ಒಂದು ಎಣ್ಣೆಗೆ ಇವಾಗ ಅವಲಕ್ಕಿನ ತೆಗೆದು ಹುರ್ಗಡ್ಲೆ, ಅಂದರೆ ಕೆಲವೊಂದು ಕಡೆ ಹುರ್ಗಡ್ಲೆ ಅಂತಾರೆ, ಕಡಲೆ ಅಂತಾರೆ. ನಾವು ಕಡಲೆ ಅನ್ನೋದ್ರಿಂದ ಕಡಲೆನ ಅದನ್ನು ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ನಾನಿಲ್ಲಿ ಕಡಲೆ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ, ಅಂದರೆ ಕಡಲೆ ಬೀಜಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಕಡಲೆನ. ಜಾಸ್ತಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಕಡಲೆ, ಅಂದರೆ ನಿಮ್ಮಿಷ್ಟ, ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ಕಡಲೆ ಕೂಡ. ಅದು ಕೂಡ ಇವಾಗ ಹಾಕಿ ಕಡಲೆನೂ ಅದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಜಜ್ಕೊಂಡಿರೋವಂಥ ಬೆಳ್ಳುಳ್ಳಿನೂ ಅದನ್ನು ಕೂಡ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅಂದರೆ ಬೆಳ್ಳುಳ್ಳಿ ತಿನ್ನೋದ್ರಿಂದ ಯಾವುದೇ ಒಂದು ಆರೋಗ್ಯ ಇದಿರಲ್ಲ. ಹಾಗಾಗಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ತಗೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಂಡು ಇವಾಗ ಕರಿಬೇವಿನ ಸೊಪ್ಪನ್ನ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಫುಲ್ ಎಸ್ಲಷ್ಟೇ ಕರಿಬೇವಿನ ಸೊಪ್ಪು, 4 ಎಷ್ಟಷ್ಟು ಕರಿಬೇವಿನ ಸೊಪ್ಪನ್ನ ಹಾಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಅಡುಗೆಗೆ, ಅಂದರೆ ಈ ಸಾಂಬಾರಲ್ಲಿ ಏನಾರ ತಿಂಡಿಗಳಲ್ಲಿ ನಾವು ಕರಿಬೇವಿನ ಸೊಪ್ಪನ್ನ ಹಾಕಿದ್ರೆ ಅದನ್ನು ಸೈಡಿಗೆ ಎತ್ತಿಕ್ತೀವಿ.
ಅದೇ ಈ ಚಿನ್ಕುಳ್ಳಿ ಆಗಿರ್ಬೋದು ಮಿಕ್ಸ್ಚರಲ್ಲೆಲ್ಲ ಹಾಕಿದರೆ ಆರಾಮಾಗಿ ತಿಂತೀವಿ. ಯಾಕಂದರೆ ಅದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿರುತ್ತಲ್ಲ, ಹಾಗಾಗಿ ಜಾಸ್ತಿ ನಾವು ಈ ಇದರಲ್ಲಿ ಮಿಕ್ಸರಲ್ಲಿ ಆಗಿರ್ಬೋದು ಚಿನ್ಕುಳ್ಳಿ ಅದರಲ್ಲಿ ನಾವು ತಿಂತೀವಿ. ಅದೇ ಒಂದು ತಿಂಡಿಗಾಗಿರ್ಬೋದು ಅದರೆಲ್ಲ ಸಪ್ರೇಟಾಗಿ ತೆಗ್ದಿಡ್ತೀವಿ. ಹಾಗಾಗಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಜಾಸ್ತಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಇವಾಗೆಲ್ಲ ನೋಡಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಒಂದು ಬಾಣಲೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಅಂದರೆ ಸ್ವಲ್ಪ ಡ್ರೈ ಆಗಕ್ಕೆ ಬಿಡಬೇಕು. ಅದು ಸ್ವಲ್ಪ ಡ್ರೈ ಆದಮೇಲೆ ಇವಾಗ ಕರ್ಬೇವಿನ ಸೊಪ್ಪು ಹೆಸರನ್ನೆಲ್ಲ ಕರ್ಬೇವಿನ ಕಡ್ಡಿ ಎಲ್ಲ ತೆಗೆದು ಇಟ್ಕೊಂಡು, ಇವಾಗ ನಾನು ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು, ನಮಗೆ ಎಷ್ಟು ಖಾರ ಬೇಕೋ ಎಷ್ಟು ಉಪ್ಪು ಬೇಕೋ ಅಂತ ಸೇರಿಸ್ಕೊಂಡು ಸ್ವಲ್ಪನೇ ಮಿಕ್ಸ್ ಮಾಡ್ಕೊತಾ ಇರಬೇಕಾಗುತ್ತೆ. ನಾನು ಸ್ವಲ್ಪ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಸ್ವಲ್ಪನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಅವರೆಕಾಯಿ ಸೀಸನಲ್ಲಿ ಈ ಥರ ಮಾಡಿ ಸ್ಟೋರ್ ಮಾಡಿಕೊಂಡ್ರೆ ಆರಾಮಾಗಿ 1 ತಿಂಗಳು ತನಕ ಇಟ್ಕೊಂಡು ಮನೆಯವರು ಹಾಗೆ ಮಕ್ಕಳು ಕೂಡ ಆರಾಮಾಗಿ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೋಡಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ಹಾಗೆ ದೊಡ್ಡವ್ರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಆಲ್ರೆಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅವರೆಕಾಯಿ ಮಿಕ್ಸ್ಚರ್ ರೆಡಿ ಆಯ್ತು ನೋಡಿ. ಕೆಲವೊಂದು ಕಡೆ ಕರೀತಾರೆ ಚಿನ್ಕುಳ್ಳಿ ಅಂತಾರೆ, ಎಣ್ಕಾಳು ಅಂತ ಕರೀತಾರೆ. ನಮ್ಮ ಕಡೆ ಚಿನ್ಕುಳ್ಳಿ ಮಿಕ್ಸರ್ ಎರಡು, ಸ್ವಲ್ಪ ಚಿನ್ಕುಳ್ಳಿ ಜಾಸ್ತಿನೇ ಅನ್ನೋದು. ನೋಡಿ ಇವಾಗ ಚಿನ್ಕುಳ್ಳಿ ಅವರೆಕಾಯಿ ಮಿಕ್ಸರ್ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.